ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯಿನ್ ಅಮ್ಮಾ ಬಾದ್. ರಾತ್ರಿ ನಿದ್ದೆಯಲ್ಲಿ ಕೆಟ್ಟ ಕನಸು ಕಾಣುವಂತಹ ಸ್ವಭಾವ ಇರಬಹುದು. ಅದರಿಂದ ಹೇಗೆ ರಕ್ಷೆ ಹೊಂದುವುದು ಎಂಬಂತಹ ಪ್ರಶ್ನೆ ನಿಮಗಿರಬಹುದು. ಅದೆಷ್ಟೋ ಮಂದಿ ಕೇಳ್ತಾರೆ. ಅಂದರೆ ತಮಗೆ ಕಾಣುವಂತಹ ಕೆಟ್ಟ ಕನಸಿನಿಂದ ದುಃಖ ಅನುಭವಿಸುತ್ತಲೋ ನೋವು ಅನುಭವಿಸುತ್ತಲೋ ಆ ರೀತಿ ಜೀವನದಲ್ಲಿ ಸಂಭವಿಸುತ್ತದಾ ಎಂಬಂತಹ ಭಯದಿಂದ ಜೀವಿಸುವಂತಹ ಜನರು ಇರಬಹುದು. ಇನ್ಶಾ ಅಲ್ಲಾ ಇವತ್ತಿನ ಹದೀಸ್ ತರಗತಿ ಮೂಲಕ ಅದಕ್ಕಿರುವಂತಹ ಪರಿಹಾರವನ್ನು ನಾವು ಕಂಡುಕೊಳ್ಳೋಣ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಅಫ್ಸಾ ರಲಿಯಲ್ಲಾಹು ಅನ್ಹಾರವರಿಂದ ನಿವೇದನೆ. ಕಾಲತ್ ಮಹದಿಯವರು ಹೇಳುತ್ತಾರೆ, ಅನ್ನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆಗಿದ್ದರು. ಕಾನ ಇದಾ ಅರಾದ ಅನ್ ಯರ್ಕುದ, ನಿದ್ದೆ ಮಾಡಲು ಅಂದರೆ ಮಲಗಲು ತಯಾರಾದರೆ, ವಲಅ ಯದಉಲ್ ಯುಮ್ನ, ತಮ್ಮ ಬಲಕೈಯನ್ನು ಇಡುತ್ತಿದ್ದರು, ತಹ್ತ ಖದ್ದಿಹಿ, ಬಲಭಾಗದ ಕೆನ್ನೆಯ ಮೇಲೆ, ಅಂದರೆ ಬಲಕೈಯನ್ನು ಬಲಭಾಗದ ಕೆನ್ನೆಯ ಮೇಲೆ ಇಟ್ಟು ಮಲಗುತ್ತಾ ಇದ್ದರು. ಸುಮ್ಮ ಯಕ್ಕೂಲು, ನಂತರ ಮಲಗುವಂತಹ ಸಂದರ್ಭದಲ್ಲಿ ಈ ರೀತಿ ಹೇಳ್ತಾ ಇದ್ರು, ಅಲ್ಲಾಹುಮ್ಮ ಕಿನಿ ಅಜಾಬಕ ಯೌಮ ತುಬಅಸು ಇಬಾದಕ, ಅಲ್ಲಾಹನೇ ನನ್ನನ್ನು ನಾಳೆ ಪರಲೋಕದಲ್ಲಿ ಪುನರ್ಜನ್ಮದ ಸಂದರ್ಭದಲ್ಲಿ ನೀನು ನೀಡುವಂತಹ ಶಿಕ್ಷೆಯಿಂದ, ನಿನ್ನ ಅಜಾಬಿನಿಂದ ರಕ್ಷೆ ಹೊಂದಿಸು ಎಂಬಂತಹ ಅರ್ಥ ಬರುವಂತಹ ಒಂದು ಪ್ರಾರ್ಥನೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪ್ರಾರ್ಥಿಸುತ್ತಾ ಇದ್ದರು. ಈ ಒಂದು ಪ್ರಾರ್ಥನೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಲಗುವಂತಹ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಇದ್ದರು. ನಾವು ಕೂಡ ಮಲಗುವಂತಹ ಸಂದರ್ಭದಲ್ಲಿ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಬೇಕು. ಹೀಗೆ ಈ ಪ್ರಾರ್ಥನೆಯನ್ನು ನಾವು ಪ್ರಾರ್ಥಿಸುವುದರಿಂದ ನಮ್ಮ ಜೀವನದಲ್ಲಿ ನಮಗೆ ಕೆಟ್ಟ ಕನಸುಗಳನ್ನು ಕಾಣುವುದರಿಂದ ನಮಗೆ ರಕ್ಷೆ ಹೊಂದಬಹುದು. ಅದೇ ರೀತಿ ಆಯತುಲ್ ಕುರ್ಸಿ, ಅದೇ ರೀತಿ ಸೂರತುಲ್ ಇಖ್ಲಾಸ್, ಸೂರತುಲ್ ಫಲಕ್, ಸೂರತುಲ್ ನಾಸ್, ಈ ರೀತಿಯಾದಂತಹ ಸೂಕ್ತಗಳನ್ನು ಜಿಕ್ರುಗಳನ್ನೆಲ್ಲ ನಾವು ಹೇಳಿ ಮಲಗುವುದಾದರೆ ಖಂಡಿತವಾಗಿಯೂ ನಮಗೆ ನಿದ್ದೆಯಲ್ಲಿ ಕೆಟ್ಟ ಕನಸುಗಳು ಕಾಣಲು ಸಾಧ್ಯವಿಲ್ಲ. ಅದು ಕಾಣುವುದೂ ಇಲ್ಲ. ನಿರಂತರವಾಗಿ ಈ ಹೇಳಿದಂತಹ ಸಂಗತಿಗಳನ್ನು ಮಾಡುವಂತಹ ಜನರೊಂದಿಗೆ ನೀವು ಕೇಳಿದರೆ ನಿಮಗೆ ತಿಳಿಯಬಹುದು ಅವರ ಜೀವನದಲ್ಲಿ ಕೆಟ್ಟ ಕನಸುಗಳನ್ನು ಕಾಣುವುದಿಲ್ಲ ಎಂದು. ಆದ್ದರಿಂದ ನಮ್ಮ ಜೀವನದಲ್ಲೂ ಕೂಡ ಕೆಟ್ಟ ಕನಸುಗಳಿಂದ ನಮಗೆ ಮುಕ್ತರಾಗಬೇಕಾದರೆ ಈ ರೀತಿಯಾದಂತಹ ಇವತ್ತಿನ ಹದೀಸ್ ತರಗತಿಯಲ್ಲಿ ಹೇಳಿದಂತಹ ಪ್ರಾರ್ಥನೆ ಅಥವಾ ಆಯತುಲ್ ಕುರ್ಸಿ ಅಥವಾ ಸೂರತುಲ್ ಇಖ್ಲಾಸ್, ಸೂರತುಲ್ ಫಲಕ್, ಸೂರತುಲ್ ನಾಸ್, ಈ ರೀತಿಯಾದಂತಹ ಸೂರ ಫಾತಿಹಾ ಇವುಗಳನ್ನೆಲ್ಲ ಪಠಿಸಿ ನಾವು ಮಲಗೋಣ. ಅದೇ ರೀತಿ ಬಲಭಾಗಕ್ಕೆ ತಿರುಗಿ ಬಲಕೈಯನ್ನು ಬಲಭಾಗದ ಕೆನ್ನೆಯ ಮೇಲೆ ಇಟ್ಟು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಸುನ್ನತನ್ನು ಫಾಲೋ ಮಾಡಿ ನಾವು ಮಲಗೋಣ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.